ನಮಸ್ಕಾರ ಸ್ನೇಹಿತರೆ. ನಾನು ಅಷ್ಟಾಗಿ ವಿಡಿಯೋಗಳು ಮಾಡಲ್ಲ. ಇವತ್ತು ನಾನು ವಿಡಿಯೋ ಮಾಡಿರೋ ಕಾರಣ ಏನು ಅಂದರೆ, ನೋಡಿ ಇಲ್ಲಿ ಒಂದು ಅದ್ಭುತವಾದ ವಿನ್ಯಾಸಗೊಂಡಿರೋ ಒಂದು ಟಿ ಶರ್ಟ್ ಇದೆ. ಇಂಗ್ಲೀಷಲ್ಲಿ ಏನಂತಾರೆ, ಇದನ್ನು ಡ್ರಾಪ್ ಶೋಲ್ಡರ್ ಅಂತ ಕರೀತಾರೆ. ಓಕೆನಾ? ಇಲ್ಲಿ ನೋಡಿ, ಇಮ್ಮಡಿ ಪುಲಕೇಶಿ ನೋಡಿ ಹೇಗಿದೆ, ಅದ್ಭುತವಾಗಿದೆ ಅಲ್ಲ? ಇದು ಏನಕ್ಕೆ ನಾನು ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ ಅಂದರೆ, ಇಡೀ ಭರತ ಖಂಡನವನ್ನೇ ನಾನು ಗೆದ್ದೆ ಎಂದು ಅಂದ್ಕೊಂಡು ನಮ್ಮ ದಕ್ಷಿಣದ ಕಡೆಗೆ ಬರುತ್ತಿದ್ದ ಒಂದು ಹರ್ಷವರ್ಧನನ್ನು ಕಾಳಗದಲ್ಲಿ ಸೋಲಿಸಿ ಅವನನ್ನು ಒಂದು ಸ್ನೇಹದಿಂದ ಕರೆದು ಅವನಿಗೆ ಸತ್ಕಾರ ಮಾಡಿ ಏನು ಅವನನ್ನು ಏನಂತಾರೆ ಸೋತಿರುವ ಒಂದು ಇದರಿಂದ ಇಡೀ ಭರತ ಖಂಡವನ್ನೇ ಇಮ್ಮಡಿ ಪುಲಕೇಶಿ ತನ್ನ ಅಂಗೈಲಿ ತಗೋಬೋದಿತ್ತು. ಆದರೆ ಏನಂತೀರಾ, ನಮ್ಮ ಕನ್ನಡಿಗರ ಒಂದು ವಿಶಾಲವಾದ ಹೃದಯ ಏನಂದರೆ, ಇವಾಗಲ್ಲ ಅವಾಗಿಂದನೇ ನಮ್ಗೆ ಆ ಬುದ್ಧಿ ಬಂದ್ಬಿಟ್ಟಿದೆ. ವಿಶಾಲ ಹೃದಯದವರು ಕನ್ನಡಿಗರು ಅಂತ. ಅವನಿಗೆ ಒಂದು ಸ್ನೇಹ ಸತ್ಕಾರ ಎಲ್ಲವನ್ನು ಮಾಡಿ ಅವನ ಗೆದ್ದಿರೋ ಅಷ್ಟೂ ಒಂದು ಏನಂತಾರೆ ಸಾಮ್ರಾಜ್ಯಗಳನ್ನು ಇಮ್ಮಡಿ ಪುಲಕೇಶಿ ತಗೊಳ್ದೆ ಅವರನ್ನು ತನ್ನ ಇದಕ್ಕೆ ಕಳಿಸ್ಬಿಡ್ತಾರೆ. ಪ್ಲೇಸ್ ಅದನ್ನು ಸೋಲ್ಸಿದ ಮೇಲೆ ಅವನೇನಾದರೂ ಅವನ ಒಂದು ಸಾಮ್ರಾಜ್ಯನ ತಗೊಂಡಿದ್ರೆ ಇಡೀ ಭರತ ಖಂಡದ ಪರಮೇಶ್ವರ ಆಗ್ತಾ ಇದ್ದ. ಆದ್ರೂ ಪರವಾಗಿಲ್ಲ, ನಾವು ಭರತ ಖಂಡದ ಪರಮೇಶ್ವರ ಅಂತ ಕರೆಯೋಣ. ಅವನು ಉತ್ತರದ ಪತೇಶ್ವರ ಆಗಲಿ, ನಾವು ದಕ್ಷಿಣ ಪತೇಶ್ವರ ಆಗೋಣ. ಆದರೆ ಹರ್ಷವರ್ಧನನ್ನೇ ಸೋಲಿಸಿದ್ದು ಇಮ್ಮಡಿ ಪುಲಕೇಶಿ. ಆದ್ರಿಂದ ನಾವೇನಂತ ಬಿರುದು ಕೊಡೋಣ, ಇನ್ಮೇಲೆ ಏನಂತ ಕರೆಯೋಣ ಅಂದ್ರೆ ಅಖಂಡ ಭಾರತದ ಪರಮೇಶ್ವರ, ಅಧಿಪತಿ ಎಂದು ಕರೆಯೋಣ. ಮತ್ತು ಇವನ ಒಂದು ಶಕ್ತಿ ಹೇಗಿತ್ತು ಅಂದ್ರೆ, ಇಡೀ ಹಿಂದೂಸ್ತಾನವನ್ನೇ ಈಗೇನ್ ಕರಿತೀವಲ್ಲ, ಹಿಂದೂಸ್ತಾನ ಭಾರತ, ಅದನ್ನ ನಾವು ಕಬಳಿಸ್ಬಿಡ್ತೀವಿ, ಒಂದು ಹಿಂದೂ ಧರ್ಮವನ್ನ ಅಳ್ಸಾಕ್ಬಿಡ್ತೀವಿ ಅಂತ ಏನು ಅರಬ್ಬರು ಬರ್ತಾ ಇದ್ರಲ್ಲ, ಆ ಒಂದು ಅರಬ್ಬರನ್ನೇ ತಡೆದು ಮೆಟ್ಟು ಅವರನ್ನ ಏನಂತಾರೆ ಅವರ ಒಂದು ಜಾಗಗಳಿಗೆ ಕಳಿಸಿದ ಮೊಟ್ಟ ಮೊದಲ ದೊರೆ, ಸಾಮ್ರಾಟ, ಚಕ್ರವರ್ತಿ ಅಂತ ಯಾರು ಒಬ್ಬ ಇದ್ರೆ ಅವನು ಹಿಂದೂ ಧರ್ಮವನ್ನು ಕಾಪಾಡಿದ ಏಕೈಕ ಮತ್ತು ಮೊದಲ ರಾಜ, ಸಾಮ್ರಾಟ ಅಂದ್ರೆ ನಮ್ಮ ಇಮ್ಮಡಿ ಪುಲಕೇಶಿ. ಆಮೇಲೆ ಈ KGF ಅಲ್ಲಿ ಒಂದು ಡೈಲಾಗ್ ಇದೆ, ನಮ್ಮ ಯಶ್ ಅವರು ಒಂದು ಡೈಲಾಗ್ ಹೊಡಿತಾರೆ, ನಾವು 10 ಜನನ ಹೊಡೆದು ಏನಂತಾರೆ ಡಾನ ಆಗಿಲ್ಲ, ನಾನು ಹೊಡೆದಿರೋ 10 ಜನನು ಡಾನು ಅಂತ. ಅದೇ ತರನೇ ನಮ್ಮ ಇಮ್ಮಡಿ ಪುಲಕೇಶಿ ಒಬ್ಬ ಚಕ್ರವರ್ತಿ ಆಗ್ಬೇಕು ಅಂದ್ರೆ, ಒಬ್ಬ ಸಾಮ್ರಾಟ ಆಗ್ಬೇಕು ಅಂದ್ರೆ ಅವನು ಯಾರ್ಯಾರನೋ ಒಂದು ಸಣ್ಣ ಪುಟ್ಟ ರಾಜರನ್ನ ಹೊಡೆದಿಲ್ಲ, ಇಲ್ಲ ಸೋಲ್ಸಿಲ್ಲ, ಅವನು ಹೊಡೆದ ಅಷ್ಟೂ ಜನನು ಬಂದ್ಬಿಟ್ಟು ದೊಡ್ಡ ಸಾಮ್ರಾಟರು, ದೊಡ್ಡ ಸಾಮ್ರಾಟರು. ಇವತ್ತೇನು ಪಕ್ಕದ ಮನೆಯವರೆಲ್ಲ ಶಿವಾಜಿಗೆ ಜೈ, ಪಕ್ಕದ ಮನೆ ಅಂಕಲ್ಗೆ ಜೈ, ಅವ್ರಿಗೆ ಜೈ, ಇವ್ರಿಗೆ